ನಮಸ್ಕಾರ, ನನ್ನ ಹೆಸರು ಸಿಂಚನಾ ಹೆಗ್ಡೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವೆಜ್ ಕಟ್ಲೆಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೋ. ಎರಡು ಬೇಯಿಸಿರೋ ಆಲೂಗಡ್ಡೆ ತೊಗೊಂಡು ಸ್ಮ್ಯಾಶ್ ಮಾಡಿದ್ದೀನಿ. ಒಂದು ಹಿಡಿ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಒಂದು 4 ಮೆಣಸಿನ್ಕಾಯಿ, ಒಂಚೂರು ಕೊತ್ತಂಬರಿ, ಪುದೀನ, ಆಮೇಲೆ ಒಂದು ಹಿಡಿ ಬಟಾಣಿ ಹಾಕಿದ್ದೀನಿ. ಒಂದು ಅರ್ಧ ಚಮಚ ಉಪ್ಪು ಹಾಕ್ಬಿಟ್ಟು ಈಗ ಮಸಾಲೆ ಹಾಕೋಣ. ಒಂದು ಸ್ವಲ್ಪ ಪೆಪ್ಪರು, ಒಂದು ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡರು, ಜೀರಿಗೆ ಪೌಡರು, ಧನಿಯಾ ಪೌಡರು, ಆಮ್ಚೂರು, ಅರಿಶಿನ ಪೌಡರು, ಸ್ವಲ್ಪ ಕಸೂರಿ ಮೇಥಿ, ಒಂದು ಅರ್ಧ ಚಮಚ ಬ್ಲ್ಯಾಕ್ ಸಾಲ್ಟು, ಒಂದು ಅರ್ಧ ಹೋಳು ನಿಂಬೆ ರಸ, 1 ಚಮಚ ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ. ಆಮೇಲೆ ಈ ಥರ ಕಲಿಸ್ಬೇಕು. ನಾನಿಲ್ಲಿ 1 ಹಿಡಿ ಅವಲಕ್ಕಿ ಹಾಕ್ತಿದ್ದೀನಿ. ಅದಾದಮೇಲೆ ಈ ಥರ ಕಲಿಸ್ಬೇಕು. ಕಲಿಸಿದ್ಮೇಲೆ ಒಂದೊಂದು ಸ್ವಲ್ಪ ಕಾರ್ನ್ಫ್ಲವರ್ ಬೇಕಂದರೆ ಹಾಕ್ಕೊಳ್ಳಿ. ಈ ಥರ ಸ್ವಲ್ಪ ಗಟ್ಟಿ ಆಗಬೇಕು, ಉಂಡೆ ಕಟ್ಟೋಷ್ಟು. ಅದಾದಮೇಲೆ ಸಕ್ಕರೆ ಹಾಕಿದ್ದೀನಿ ಒಂದು ಸ್ವಲ್ಪ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ರಬ್ ಮಾಡಿ ಅದಾದಮೇಲೆ ಉಂಡೆ ಕಟ್ಟಬೇಕು. ಅದಾದಮೇಲೆ ಜೋಡಿಸ್ಕೊಂಡು ಬನ್ನಿ. ಈಗ ಸ್ಲರ್ರಿ ಮಾಡೋಣ. ಒಂದು ಪ್ಲೇಟಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ, ಆಮೇಲೆ ಇನ್ನೊಂದು ಪ್ಲೇಟಲ್ಲಿ ಅಷ್ಟೇ ಮೈದಾ ಹಾಕ್ಕೊಂಡು ಅದ್ರ ಮೇಲೆ 1 ಚಮಚ ಕಾರ್ನ್ಫ್ಲವರ್ ಹಾಕಬೇಕು. ಅದಾದಮೇಲೆ ಇನ್ನೊಂದು ಪ್ಲೇಟಲ್ಲಿ ಬ್ರೆಡ್ ಕ್ರಮ್ಸ್ ಹಾಕ್ತಾ ಇದ್ದೀನಿ. ಅದಾದಮೇಲೆ ಎರಡಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ವಲ್ಲ ಆ ಪ್ಲೇಟ್ಗೆ ಈ ಥರ ನೀರು ಹಾಕ್ಬಿಟ್ಟು ಲಿಕ್ವಿಡ್ ಟೆಕ್ಸ್ಚರ್ ಮಾಡಬೇಕು. ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೀವಿ. ಅಷ್ಟರೊಳಗಡೆ ಈ ಉಂಡೆ ಮಾಡ್ಕೊಂಡಿರೋದನ್ನು ಮೈದಾ ಹಿಟ್ಟಲ್ಲಿ ಚೆನ್ನಾಗಿ ಹೊರಳಿಸ್ಬೇಕು, ಅದೆಲ್ಲ ಕೋಟಿಂಗ್ ಹಾಕಬೇಕು. ಅದಾದಮೇಲೆ ಅದನ್ನು ತೊಗೊಂಡು ಈ ಸ್ಲರಿ ಮಾಡಿದ್ದೀವಲ್ಲ ಅದರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಅದರ ಮೇಲೆಲ್ಲ ಹಾಕಿ ಅದು ಫುಲ್ಲು ಕೋಟಿಂಗ್ ಆಗಬೇಕು, ಕವರ್ ಆಗಬೇಕು. ಅದೆಲ್ಲ ಕೋಟಿಂಗ್ ಆಗಿ ಕ್ಲೀನಾಗಿ ಆದಮೇಲೆ ಅದನ್ನು ತೊಗೊಂಡು ಬ್ರೆಡ್ ಕ್ರಮ್ಸಲ್ಲಿ ಚೆನ್ನಾಗಿ ಅದ್ರ ಮೇಲೆ ಕೋಟಿಂಗ್, ಅದೆಲ್ಲ ಮೇಲೆಲ್ಲ ಉದುರಿಸಿ ಚೆನ್ನಾಗಿ ಅದನ್ನು ಹೊರಳಿಸಿದ್ರೂ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಜೋಡಿಸಿಡಿ. ಈಗ ಎಣ್ಣೆ ಕಾದಿದೆ. ಈಗ ಇದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ತಿರುಗಿಸಿದ ಮೇಲೆ ಇಷ್ಟು ಬ್ರೌನ್ ಆಗುತ್ತೆ. ಬ್ರೌನ್ ಆದಮೇಲೆ ತೆಗೆದು ಪ್ಲೇಟಿಗೆ ಇಡಬೇಕು. ಈಗ ಸ್ವಲ್ಪ ಪ್ಲೇಟಿಂಗ್ ಮಾಡೋಣ ಬಿಫೋರ್ ಸರ್ವಿಂಗ್. ಸೊ ಈಗ ಒಂದು ಸ್ಮಾಲ್ ಈ ಥರ ಪ್ಲೇಟ್ ತೊಗೊಂಡಿದ್ದೀನಿ, ಅದಕ್ಕೆ ಕೆಚಪ್ ಹಾಕ್ತಾ ಇದ್ದೀನಿ. ಕೆಚಪ್ ಹಾಕಿದ್ಮೇಲೆ ಈ 3 ಕಟ್ಲೆಟ್ನ ಇಡ್ತಾ ಇದ್ದೀನಿ. ಈಗ ಓಪನ್ ಮಾಡ್ತೀನಿ, ಬಿಸಿ ಇದೆ. ಈಗ ಓಪನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಫೈನಲಿ ಓಪನ್ ಮಾಡಿ